SSLC ಮಾರ್ಚ್ 2021ರ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. Fe plus CuSO4 gives rise to FeSO4 plus Cu. ಜಿಂಕ್ ಪ್ಲಸ್ FeSO4 gives rise to ಜಿಂಕ್ ಸಲ್ಫೇಟ್. ಅದೇ ರೀತಿ ತಾಮ್ರ ಬೆಳ್ಳಿಯ ನೈಟ್ರೇಟ್ ಜೊತೆಗೆ ಪ್ರತಿವರ್ತಿಸಿ ತಾಮ್ರದ ನೈಟ್ರೇಟನ್ನು ಉತ್ಪಾದಿಸಿ ಬೆಳ್ಳಿಯನ್ನು ಬಿಡುಗಡೆ ಮಾಡ್ತದೆ. ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆ ಏರಿಕೆ ಕ್ರಮವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕ್ರಿಯಾಶೀಲತೆಯ ಸರಣಿ ಮೇಲೆ ಒಂದು ಪ್ರಶ್ನೆಯಾಗಿದೆ. ಆಪ್ಷನ್ ಈ ರೀತಿ ಇದ್ದಾವೆ: ಬೆಳ್ಳಿ, ಕಬ್ಬಿಣ, ತಾಮ್ರ, ಜಿಂಕ್, ಬೆಳ್ಳಿ, ತಾಮ್ರ, ಕಬ್ಬಿಣ, ಜಿಂಕ್, ತಾಮ್ರ, ಬೆಳ್ಳಿ, ಕಬ್ಬಿಣ, ಜಿಂಕ್, ತಾಮ್ರ, ಬೆಳ್ಳಿ, ಜಿಂಕ್, ಕಬ್ಬಿಣ. ನಾವು ಇಲ್ಲಿ ಕ್ರಿಯಾಶೀಲತೆಯ ಸರಣಿಯನ್ನು ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಅತ್ಯಂತ ಕಡಿಮೆ ಕ್ರಿಯಾಶೀಲವಾಗಿರೋದು ಬೆಳ್ಳಿಯಾಗಿದೆ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರೋದು ತಾಮ್ರ ಆಗಿದೆ. ತಾಮ್ರಕ್ಕಿಂತ ಕ್ರಿಯಾಶೀಲತೆಯನ್ನು ಹೆಚ್ಚು ಹೊಂದಿರೋದು ಕಬ್ಬಿಣ ಆಗಿದೆ. ಕಬ್ಬಿಣಕ್ಕಿಂತ ಹೆಚ್ಚಿಗೆ ಕ್ರಿಯಾಶೀಲವಾಗಿರೋದು ಜಿಂಕ್ ಆಗಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಳ್ಳಿ, ತಾಮ್ರ, ಕಬ್ಬಿಣ, ಜಿಂಕ್.